ಅಭಾ, ಅನುಷ್ಕಾ ಅನ್ನೋ ಒಂದು ಹೆಸರು ಕೇಳ್ತಿದ್ರೆ ಮೈಯೆಲ್ಲ ರೋಮಾಂಚನವಾಗುತ್ತೆ. ಇದಕ್ಕೆ ಕಾರಣ ಅವರು ನಟಿಸಿರೋ ಅರುಂಧತಿ, ಬಾಹುಬಲಿಯಂತಹ ಅಮೋಘ ಚಿತ್ರಗಳು. ಈಗ ವಿಷಯ ಏನಪ್ಪಾ ಅಂದ್ರೆ, ನಮ್ಮ ಕನ್ನಡದಲ್ಲೂ ಕೂಡ ಅನುಷ್ಕಾ ಅನ್ನೋ ಒಂದು ಹೆಸರಿನಲ್ಲಿಗೆ ಮಾಸ್ ಎಲಿಮೆಂಟ್ಸ್ ಇರೋ ಚಿತ್ರ ಸಿದ್ಧವಾಗಿದೆ. ಈಗ ತಮಿಳು, ತೆಲುಗುನಲ್ಲೂ ಕೂಡ ಹವಾ ಹೆಬ್ಬಿಸ್ಲಿಕ್ಕೆ ಸಿದ್ಧವಾಗೋಗಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ, ಆದ್ರೆ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತೀವಿ. ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇತ್ತೀಚೆಗೆ ಅನುಷ್ಕಾ ಸಿನಿಮಾದ ಟೀಸರ್ ಕನ್ನಡ, ತಮಿಳು, ತೆಲುಗು 3 ಭಾಷೆಗಳಲ್ಲಿ ಬಿಡುಗಡೆಯಾಯಿತು. ಇದೇ ಸಂದರ್ಭದಲ್ಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದಂತಹ ಚಿನ್ನೇಗೌಡರು, ಉಪಾಧ್ಯಕ್ಷ ಶಿಲ್ಪಾ ಶ್ರೀನಿವಾಸ್ ಹಾಗೂ ಕಾರ್ಯದರ್ಶಿ ಭಾಮಾ ಹರೀಶ್, ನಿರ್ಮಾಪಕರಾದಂತಹ ಹರೀಶ್ ಶೆಟ್ಟಿ, ಹಾಗೆಯೇ ಆನಂದ್ ಆಡಿಯೋ ಮಾಲೀಕರು ಸೇರಿದಂತೆ ಅನೇಕರು ಆಗಮಿಸಿ ಚಿತ್ರತಂಡಕ್ಕೆ ಶುಭ ಹಾರೈಸಿದ್ರು. ಆಕ್ಚುಲಿ ಅನುಷ್ಕಾ ಎಂಬ ಚಿತ್ರ ಅನುಷ್ಕೆ ಎಂಬ ರಾಣಿಯ ನೈಜಕತೆಯನ್ನ ಹೊಂದಿದ್ದು, ಇಂದಿನ ಜನರೇಷನ್ಗೆ ಇಷ್ಟವಾಗುವಂತೆ ನಿರ್ದೇಶಕ ದೇವರಾಜ್ ಆಧುನಿಕ ಯುಗದ ಪ್ರೇಮದ ಟಚ್ ಅಪ್ ಕೊಟ್ಟು ಚಿತ್ರದ ಕಥೆಯನ್ನ ಅದ್ಭುತವಾಗಿ ಹೆಣೆದಿದ್ದಾರೆ. ಅಷ್ಟೇ ಅಲ್ಲ, 3 ವಿಭಿನ್ನದ ಆಯಾಮಗಳಲ್ಲಿ ಈ ಕಥೆಯನ್ನ ಎಣೆಯಲಾಗಿದೆ. ಇನ್ನು ರಾಣಿ ಅನುಷ್ಕಾ ಪಾತ್ರದಲ್ಲಿ ಅಮೃತಾ ಅಯ್ಯಂಗರ್ ಅವರು ಕಾಣಿಸಿಕೊಂಡ್ರೆ, ರೂಪೇಶ್ ಶೆಟ್ಟಿ ಅವರು ನೆಗೆಟಿವ್ ಶೇಡ್ ನಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಈ ಚಿತ್ರದ ನಾಯಕಿ ಚಿತ್ರಕ್ಕಾಗಿ ಕುದುರೆ ಸವಾರಿ, ಕತ್ತಿ ವರಸೆ ಸೇರಿದಂತೆ ಅನೇಕ ಕಲೆಗಳನ್ನು ಕೂಡ ಕಲಿತಿದ್ದಾರೆ. ಇನ್ನು ಈ ಚಿತ್ರದ ಟ್ರೇಲರ್ ನೋಡಿದಂತಹ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಚಿನ್ನೇಗೌಡರು ಏನ್ ಹೇಳಿದ್ರು ಗೊತ್ತಾ? ಮೇಕಪ್ ಮಾಡ್ತಿದ್ದ ವ್ಯಕ್ತಿ ಈ ಚಿತ್ರ ನಿರ್ಮಾಣಕ್ಕೆ ಹೇಳಿದ್ರು, ಡೈರೆಕ್ಷನ್ ಮಾಡ್ಬಿಟ್ಟು ಬೆಳೆದಾರೆ ಅಂತ ಹೇಳಿದ್ರೆ ಅವ್ರು ಎಷ್ಟು ಮಟ್ಟಿಗೆ ಬೆಳೆದಿದ್ದಾರೆ, ಅವ್ರ ಕ್ರಿಯೇಟಿವಿಟಿ ಹೇಗಿದೆ ಅಂತ ಯೋಚನೆ ಮಾಡ್ತಾರೆ. ಇನ್ನು ಕಾರ್ಯದರ್ಶಿ ಭಾಮಾ ಹರೀಶ್ ಅವರು ಹೇಳಿದ್ದು ಹೀಗೆ: ಒಂದು ಹೊಸ ಹುಡುಗಿ ಇಟ್ಕೊಂಡು ಡೈರೆಕ್ಟರ್ ತುಂಬಾ ಚೆನ್ನಾಗಿ ಒಳ್ಳೆ ಪ್ರಯತ್ನ ಮಾಡಿದ್ದೀರಾ. ಹಿಂದೆ ನನ್ಗೆ ಅನ್ಸಿತ್ತು, ನನ್ಗೆ ನೆನಪಾಗಿದ್ರು ಹಿಂದೆ ಮಹಾರಾಷ್ಟ್ರಿ ವಿಜಯ್ ಶಾಂತಿ ಅವರ ನೆನಪಾದ್ರು. ಅಷ್ಟು ಹೊಸ ಹುಡುಗಿ ಒಂದು ಈಗಿನಿಂದ ಒಂದು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ಯಮ್ಮ. ನಿಮ್ಗೆ, ನಿಮ್ ಚಿತ್ರತಂಡಕ್ಕೆ ಮತ್ತೆ ಗಂಗಾಧರ್ಗೆ ಒಳ್ಳೇದಾಗಲಿ ಅಂತ ಹೇಳಿ ಇನ್ನು ಚಿತ್ರದಲ್ಲಿ 4 ಹಾಡುಗಳಿದ್ದು, ವಿಕ್ರಮ್ ಸೆಲ್ವಂ ಸಂಗೀತ ನೀಡಿದ್ರೆ, ನಮ್ಮ ಮಾಧ್ಯಮ ಮಿತ್ರ ರವಿ ವರ್ಮಾ ಅವರು 3 ಹಾಡಿಗೆ ಲಿರಿಕ್ಸ್ ಬರ್ತಿದ್ದಾರೆ. ಇನ್ನು ಈ ಹಾಡುಗಳನ್ನ ಆನಂದ್ ಆಡಿಯೋದವರು ಖರೀದಿಸಿದ್ದು, ಮಾಲೀಕರು ಏನ್ ಹೇಳ್ತಾರೆ ಗೊತ್ತಾ? ಇದ್ರಲ್ಲೂ ಒಂದು ಒಳ್ಳೆ ಮೆಲೋಡಿ ಸಾಂಗ್ ಇಟ್ಟಿದ್ದಾರೆ. ಆ ಸಾಂಗ್ ಇಂದಲೇ ಆಡಿಯೋ ತಗೊಂಡಿದ್ದು, ಅದೊಂದು ಸಾಂಗ್ ವರ್ಕ್ ಆಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್. ಥ್ಯಾಂಕ್ ಯು, ಒಳ್ಳೆದಾಗಿ. ಒಂದು ಹಾಡನ್ನ ಬ್ಯಾಂಕಾಕ್ ನಲ್ಲಿ ಚಿತ್ರೀಕರಿಸಲಾಗಿದ್ದು, ಎಸ್.ಕೆ. ಗಂಗಾಧರ್ ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ. ನಿರ್ಮಾಪಕರ ನಿರೀಕ್ಷೆಗಿಂತ ಚೆನ್ನಾಗಿ ಚಿತ್ರ ಮೂಡಿ ಬಂದಿದ್ದು, ಏಪ್ರಿಲ್ ಕೊನೆ ಅಥವಾ ಮೇ ಮೊದಲ ವಾರದಲ್ಲಿ ಅನುಷ್ಕಾ ಥಿಯೇಟರ್ಗೆ ಲಗ್ಗೆ ಇಡ್ತಿದ್ದಾಳೆ. ಈ ಚಿತ್ರದ ನಿರ್ಮಾಪಕರು, ನಿರ್ದೇಶಕರು, ನಾಯಕ, ನಾಯಕಿ, ಲಿರಿಕ್ ರೈಟರ್ ಏನೆಲ್ಲ ಹೇಳಿದ್ರು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಮಿಸ್ ಮಾಡ್ತೀವಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ಸುದ್ದಿನ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.